ಗೆಳೆಯರೇ, ನಾವೆಲ್ಲ ಇವತ್ತಿನ ಕಾಲದಲ್ಲಿ ಹಿಂದಿ ಹೇರಿಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ್ರೆ ಆಗಿನ ಕಾಲಕ್ಕೇನೆ ನಮ್ಮ ಪ್ರೀತಿಯ ಪೂಚಂತೆ ಅವರು ಅವರ ಹೊಸ ವಿಚಾರಗಳು ಪುಸ್ತಕದಲ್ಲಿ ಒಂದ್ ಕಡೆ ಹೇಳ್ತಾರೆ. ಎಷ್ಟು ಆಳವಾದಂತ ಅರ್ಥ ಇದೆ ನೋಡಿ ಈ ಸಾಲುಗಳಲ್ಲಿ. ಸಂಪರ್ಕ ಮಾಧ್ಯಮಗಳ ಮುಖಾಂತರ, ಆಡಳಿತ ಮಾಧ್ಯಮಗಳ ಮುಖಾಂತರ ಹಿಂದಿ ಭಾಷೆಯನ್ನು ಉಪಯೋಗಿಸಿ ಇತರ ಭಾಷೆಗಳ ಜನರನ್ನು ಎರಡನೆಯ ದರ್ಜೆಯ ಪ್ರಜೆಗಳನ್ನಾಗಿ ಕೇಂದ್ರ ಪರಿವರ್ತಿಸುತ್ತಿರುವುದು ನಮ್ಮೆಲ್ಲರ ಗಮನಕ್ಕೆ ಬರಲಿಲ್ಲವೇ ಅಂತ ಅವರು ಆಗ್ಲೇ ಧ್ವನಿಯನ್ನ ಎತ್ತಿದ್ದಾರೆ ನಮ್ಮ ಪ್ರೀತಿಯ ಪೂಚಂತೆ ಅವರು. ಮತ್ತೆ ಒಂದು ಭಾಷೆ ಯಾಕೆ ತುಂಬಾ ಮುಖ್ಯ ಆಗುತ್ತೆ ಅಂತ ನೀವು ನನ್ನ ಹತ್ರ ಕೇಳೋದಾದ್ರೆ ನನ್ನ ಅಭಿಪ್ರಾಯ ಇಷ್ಟೇ. ಒಂದು ಜನಾಂಗಕ್ಕೆ ಅವರು ಮಾತಾಡುವಂತ ಭಾಷೆನೇ ಒಂದು ಸ್ಟ್ರಾಂಗ್ ಆದಂತ ಐಡೆಂಟಿಟಿ ಆಗುತ್ತೆ. ಬಿಕಾಸ್ ಆ ಜನಾಂಗದ ಇತಿಹಾಸ, ಸಾಹಿತ್ಯ, ಕಲ್ಚರು, ಟ್ರೆಡಿಷನ್ ಎಲ್ಲವೂ ಕೂಡ ಆ ಭಾಷೆ ರೆಪ್ರೆಸೆಂಟ್ ಮಾಡೋದ್ರಿಂದ ಈಗ ನಾವೆಲ್ಲ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊತೀವಲ್ವಾ. ಯಾಕಂದ್ರೆ ಕನ್ನಡಕ್ಕೆ ಒಂದು ಕನ್ನಡ ಸಂಸ್ಕೃತಿ ಇದೆ, ಇತಿಹಾಸ ಇದೆ, ಕಲ್ಚರ್ ಇದೆ, ಸಾಹಿತ್ಯ ಇದೆ. ಅದೆಲ್ಲವನ್ನು ರೆಪ್ರೆಸೆಂಟ್ ಮಾಡೋದು ನಾವು ಮಾತಾಡುವಂತಹ ಕನ್ನಡ ನುಡಿ ಅಲ್ವಾ. ಸೊ ಹಾಗಾಗಿನೇ ನಮಗೆ ನಮ್ಮ ಕನ್ನಡ ನುಡಿ ಅದು ನಮ್ಮ ಐಡೆಂಟಿಟಿ.